ಆಚಾರಹೀನ ಮನುಷ್ಯರು ಜಗತ್ತಿನಲ್ಲಿ ನಿಂದಿತನಾಗುತ್ತಾನೆ ಮತ್ತು ಪರಲೋಕದಲ್ಲಿಯೂ ಸುಖಿಯಾಗುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಆಚಾರವಂತರಾಗಬೇಕು. ವೇದಾಜ್ಞ ವಿದ್ವಾಂಸರು ವೇದಶಾಸ್ತ್ರಜ್ಞಾನುಸಾರವಾಗಿ ಯಾವ ವರ್ಣಕ್ಕೆ ಯಾವ ಕರ್ಮವನ್ನು ವಿಹಿತವೆಂದು ತಿಳಿಸಿರುವರೋ ಆ ವರ್ಣದ ಮನುಷ್ಯನು ಅದೇ ಕರ್ಮವನ್ನು ಸಂಯುಕ್ ಆಚರಣೆ ಮಾಡಬೇಕು. ಅದೇ ಅವನ ಸದಾಚಾರವಾಗಿದೆ, ಬೇರೆಯದಲ್ಲ. ಸತ್ಪುರುಷರು ಅದನ್ನು ಆಚರಿಸುವರು, ಆದ್ದರಿಂದ ಅದು ಸದಾಚಾರವೆಂದು ಹೇಳುವರು. ಆ ಸದಾಚಾರದ ಮೂಲ ಕಾರಣವು ಆಸ್ತಿಕತೆಯಾಗಿದೆ. ಮನುಷ್ಯನು ಆಸ್ತಿಕನಾಗಿದ್ದರೆ ಪ್ರಮಾದಿಗಳಿಂದ ಸದಾಚಾರದಿಂದ ಎಂದಾದರೂ ಭ್ರಷ್ಟನಾದರೂ ದೂಷಿತನಾಗುವುದಿಲ್ಲ. ಆದ್ದರಿಂದ ಸದಾ ಆಸಕ್ತಿಯ ಆಶ್ರಯವನ್ನು ಪಡೆಯಬೇಕು. ಇಹಲೋಕದಲ್ಲಿ ಸತ್ಕರ್ಮ ಮಾಡುವುದರಿಂದ ಸುಖ ಮತ್ತು ದುಷ್ಕರ್ಮ ಮಾಡುವುದರಿಂದ ದುಃಖವಾಗುವಂತೆಯೇ ಪರಲೋಕದಲ್ಲಿ ಆಗುವುದು. ಈ ವಿಶ್ವಾಸವನ್ನು ಆಸ್ತಿಕತೆ ಎಂದು ಹೇಳುತ್ತಾರೆ. ಸದಾಚಾರ ಹೀನ, ಪತಿತ ಮತ್ತು ಅಂತ್ಯಜರ ಉದ್ಧಾರ ಕೂಡ ಮಾಡಲಿಕ್ಕಾಗಿ ಕಲಿಯುಗದಲ್ಲಿ ಪಂಚಾಕ್ಷರಿ ಮಂತ್ರದಿಂದ ಮಿಗಿಲಾದ ಬೇರೆ ಯಾವುದೇ ಉಪಾಯವಿಲ್ಲ. ನಡೆದಾಡುವಾಗ, ನಿಂತಿರುವಾಗ, ಸ್ವೇಚ್ಛಾನುಸಾರ ಕರ್ಮ ಮಾಡುವಾಗ, ಅಪವಿತ್ರ ಅಥವಾ ಪವಿತ್ರ ಪುರುಷನು ಜಪ ಮಾಡಿದರೂ ಈ ಮಂತ್ರವು ನಿಷ್ಫಲವಾಗುವುದಿಲ್ಲ. ಅಂತ್ಯಜ, ಮೂರ್ಖ, ಮೂಢ, ಪತಿತ, ಮರ್ಯಾದರಹಿತ ಮತ್ತು ನೀಚನಿಗಾಗಿಯೂ ಈ ಮಂತ್ರವು ನಿಷ್ಫಲವಾಗುವುದಿಲ್ಲ. ಯಾವುದೇ ಅವಸ್ಥೆಯಲ್ಲಿದ್ದ ಮನುಷ್ಯನು ಕೂಡ ನನ್ನಲ್ಲಿ ಉತ್ತಮ ಭಕ್ತಿ ಭಾವವನ್ನಿರಿಸಿದರೆ ಅವನಿಗೆ ಈ ಮಂತ್ರವು ನಿಸ್ಸಂದೇಹವಾಗಿ ಸಿದ್ಧವಾಗಿಯೇ ಆಗುವುದು. ಆದರೆ ಬೇರೆ ಯಾರಿಗೂ ಅದು ಸಿದ್ಧವಾಗಲಾರದು. ಪ್ರಿಯೆ, ಈ ಮಂತ್ರಕ್ಕಾಗಿ ಲಗ್ನ, ತಿಥಿ, ನಕ್ಷತ್ರ, ವಾರ, ಯೋಗ ಮುಂತಾದವುಗಳನ್ನು ಹೆಚ್ಚಿಗೆ ವಿಚಾರ ಮಾಡಬೇಕಾಗಿಲ್ಲ. ಈ ಮಂತ್ರವು ಎಂದೂ ಸೂಕ್ತವಾಗುವುದಿಲ್ಲ, ಸದಾ ಜಾಗೃತವಾಗಿಯೇ ಇರುತ್ತದೆ. ಈ ಮಹಾಮಂತ್ರವು ಎಂದೂ ಯಾರಿಗೂ ಶತ್ರುವಾಗುವುದಿಲ್ಲ. ಇದು ಸದಾ ಸುಸಿದ್ಧ, ಸಿದ್ಧ ಅಥವಾ ಸಾಧ್ಯವೇ ಆಗಿದೆ. ಸಿದ್ಧ ಗುರುವಿನ ಉಪದೇಶದಿಂದ ಪ್ರಾಪ್ತವಾದ ಮಂತ್ರವನ್ನು ಸುಸಿದ್ಧವೆಂದು ಹೇಳುವರು. ಅಸಿದ್ಧ ಗುರುಗಳು ಕೊಟ್ಟ ಮಂತ್ರವೂ ಕೂಡ ಸಿದ್ಧವೆಂದು ಹೇಳಲಾಗಿದೆ. ಕೇವಲ ಪರಂಪರೆಯಿಂದ ಪ್ರಾಪ್ತವಾದ ಯಾವುದೇ ಗುರುವಿನಿಂದ ಉಪದೇಶ ಪಡೆಯದ ಮಂತ್ರವು ಸಾಧ್ಯವಾಗುತ್ತದೆ. ನನ್ನಲ್ಲಿ, ಮಂತ್ರದಲ್ಲಿ ಹಾಗೂ ಗುರುಗಳಲ್ಲಿ ಅತಿಶಯ ಶ್ರದ್ಧೆಯನ್ನಿರಿಸುವವನಿಗೆ ದೊರೆತ ಮಂತ್ರವು ಯಾವುದೇ ಗುರುವಿನಿಂದ ಸಾಧಿತವಾಗಿರಲಿ ಅಸಾಧಿತನಾಗಿರಲಿ ಸಿದ್ಧವಾಗಿಯೇ ಇರುತ್ತದೆ. ಇದರಲ್ಲಿ ಸಂಶಯವೇ ಇಲ್ಲ. ಅದಕ್ಕಾಗಿ ಅಧಿಕಾರಿಯ ದೃಷ್ಟಿಯಿಂದ ವಿಘ್ನದಿಂದ ಕೂಡಿದ ಇತರ ಮಂತ್ರಗಳನ್ನು ತ್ಯಜಿಸಿ ವಿದ್ವಾಂಸನು ಸಾಕ್ಷಾತ್ ಪರಮಾವಿದ್ಯ ಪಂಚಾಕ್ಷರಿಯನ್ನು ಆಶ್ರಯಿಸಬೇಕು. ಬೇರೆ ಮಂತ್ರಗಳನ್ನು ಸಿದ್ಧವಾಗುವುದರಿಂದಲೂ ಈ ಮಂತ್ರವು ಸಿದ್ಧವಾಗುವುದಿಲ್ಲ. ಆದರೆ ಈ ಮಹಾಮಂತ್ರವು ಸಿದ್ಧವಾದಾಗ ಇತರ ಮಂತ್ರಗಳು ಅವಶ್ಯವಾಗಿ ಸಿದ್ಧವಾಗುತ್ತವೆ. ಮಹೇಶ್ವರಿ, ಬೇರೆ ದೇವತೆಗಳು ಪ್ರಾಪ್ತರಾದರೂ ನಾನು ಪ್ರಾಪ್ತನಾಗುವುದಿಲ್ಲ. ಆದರೆ ನಾನು ಪ್ರಾಪ್ತನಾದಾಗ ಎಲ್ಲ ದೇವತೆಗಳು ಪ್ರಾಪ್ತಿಯೂ ಆಗುವುದು. ಇದೇ ನ್ಯಾಯವು ಇವೆಲ್ಲ ಮಂತ್ರಗಳಿಗೂ ಅನ್ವಯಿಸುವುದು. ಎಲ್ಲ ಮಂತ್ರಗಳಲ್ಲಿ ಇರುವ ದೋಷಗಳು ಈ ಮಂತ್ರದಲ್ಲಿ ಇಲ್ಲ. ಏಕೆಂದರೆ ಈ ಮಂತ್ರವು ಜಾತಿಯೇ ಮುಂತಾದವುಗಳನ್ನು ಅಪೇಕ್ಷಿಸದೆ ಪ್ರವೃತ್ತವಾಗುತ್ತದೆ. ಹೀಗಿದ್ದರೂ ಸಣ್ಣ ಪುಟ್ಟ ತುಚ್ಛ ಫಲಕ್ಕಾಗಿ ಸಾಮಾನ್ಯವಾಗಿ ಈ ಮಂತ್ರವನ್ನು ವಿನಿಯೋಗಿಸಬಾರದು. ಏಕೆಂದರೆ ಈ ಮಂತ್ರವು ಮಹಾನ್ ಫಲವನ್ನು ಕೊಡುವಂತಹದು. ಉಪಮನ್ಯು ಹೇಳಿದನು, ಯದುನಂದನನೇ, ಈ ಪ್ರಕಾರ ತ್ರಿಶೂಲಾಧಾರಿ ಮಹಾದೇವನು 3 ಲೋಕಗಳ ಹಿತಕ್ಕಾಗಿ ಸಾಕ್ಷಾತ್ ಮಹಾದೇವಿ ಪಾರ್ವತಿಗೆ ಈ ಪಂಚಾಕ್ಷರ ಮಂತ್ರದ ವಿಧಿಯನ್ನು ತಿಳಿಸಿದನು. ಏಕಾಗ್ರ ಚಿತ್ತನಾಗಿ ಭಕ್ತಿ ಭಾವದಿಂದ ಈ ಪ್ರಸಂಗವನ್ನು ಕೇಳುವನು, ಹೇಳುವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಪರಮಗತಿಯನ್ನು ಪಡೆಯುವನು. ಅಧ್ಯಾಯ 14
ಮುಕ್ತಾಯ ಅಧ್ಯಾಯ 15 ಆರಂಭ. ತ್ರಿವಿಧ ದೀಕ್ಷೆಯ ನಿರೂಪಣೆ, ಶಕ್ತಿಪಾತದ ಅವಶ್ಯಕತೆ ಹಾಗೂ ಅದರ ಲಕ್ಷಣಗಳ ವರ್ಣನೆ, ಗುರುವಿನ ಮಹತ್ವ, ಜ್ಞಾನಿ ಗುರುವಿನಿಂದಲೇ ಮೋಕ್ಷದ ಪ್ರಾಪ್ತಿ ಹಾಗೂ ಗುರುವಿನಿಂದ ಶಿಷ್ಯನ ಪರೀಕ್ಷೆ. ಶ್ರೀಕೃಷ್ಣನು ಕೇಳಿದನು, ಪೂಜ್ಯರೇ, ನೀವು ಸಾಕ್ಷಾತ್ ವೇದ ತುಲ್ಯ ಮಂತ್ರದ ಮಹಾತ್ಮೆ ಹಾಗೂ ಅದರ ಪ್ರಯೋಗವನ್ನು ತಿಳಿಸಿದಿರಿ. ಈಗ ನಾನು ಉತ್ತಮ ಶಿವ ಸಂಸ್ಕಾರದ ವಿಧಿಯನ್ನು ಕೇಳಲು ಬಯಸುವೆನು. ಅದನ್ನು ಮಂತ್ರಗ್ರಹಣದ ಪ್ರಕರಣದಲ್ಲಿ ನೀವು ಸ್ವಲ್ಪ ಸೂಚಿಸಿದ್ದೀರಿ, ಅದು ನನಗೆ ಮರೆತಿಲ್ಲ. ಉಪಮನ್ಯು ಹೇಳಿದರು, ಸರಿ, ನಾನು ಶಿವನು ಹೇಳಿದ ಪರಮ ಪವಿತ್ರವಾದ ಸಮಸ್ತ ಪಾಪಗಳನ್ನು ಶೋಧಿಸುವಂತಹ ಸಂಸ್ಕಾರದ ವಿಧಾನವನ್ನು ನಿನಗೆ ಹೇಳುತ್ತಿರುವೆನು. ಮನುಷ್ಯನು ಯಾರ ಪ್ರಭಾವದಿಂದ ಪೂಜಾದಿಗಳಲ್ಲಿ ಉತ್ತಮ ಅಧಿಕಾರವನ್ನು ಪಡೆದುಕೊಳ್ಳುವನೋ ಆ ಷಡದ್ವ ಶೋಧನಾ ಕರ್ಮವನ್ನು ಸಂಸ್ಕಾರವೆಂದು ಹೇಳುತ್ತಾರೆ. ಸಂಸ್ಕಾರ ಅರ್ಥಾತ್ ಶುದ್ಧಿ ಮಾಡುವುದರಿಂದಲೇ ಅದರ ಹೆಸರು ಸಂಸ್ಕಾರವಾಗಿದೆ. ಇದು ವಿಜ್ಞಾನವನ್ನು ಕೊಡುವುದು ಮತ್ತು ಪಾಶ ಬಂಧನವನ್ನು ಸಡಿಲಗೊಳಿಸುತ್ತದೆ. ಅದಕ್ಕಾಗಿ ಈ ಸಂಸ್ಕಾರವನ್ನೇ ದೀಕ್ಷೆ ಎಂದು ಹೇಳುತ್ತಾರೆ. ಶಿವಶಾಸ್ತ್ರದಲ್ಲಿ ಪರಮಾತ್ಮ ಶಿವನು ಸಾಂಬವಿ, ಶಾಕ್ತಿ ಮತ್ತು ಮಾಂತ್ರಿ ಎಂಬ 3 ಪ್ರಕಾರದ ದೀಕ್ಷೆಯನ್ನು ಉಪದೇಶಿಸಿರುವನು. ಗುರುಗಳ ದೃಷ್ಟಿಪಾತ ಮಾತ್ರದಿಂದ, ಸ್ಪರ್ಶದಿಂದ, ಸಂಭಾಷಣೆಯಿಂದಲೂ ಕೂಡ ಜೀವಿಗೆ ತತ್ಕಾಲದಲ್ಲಿ ಪಾಶಗಳನ್ನು ನಾಶವಾಗಿಸುವ ಸಂಜ್ಞ ಸಂಯುಕ್ತ ಬುದ್ಧಿಯು ಪ್ರಾಪ್ತವಾಗುತ್ತದೆ. ಅದನ್ನು ಶಾಂಭವಿ ದೀಕ್ಷೆ ಎಂದು ಹೇಳುವರು. ಆ ದೀಕ್ಷೆಯ ತೀವ್ರ ಮತ್ತು ತೀವ್ರತರ ಎಂಬ 2 ಭೇದಗಳಿವೆ. ಪಾಶಗಳು ಕ್ಷೀಣವಾಗುವುದರಲ್ಲಿ ಆಗುವ ಶೀಘ್ರತ್ವ ಹಾಗೂ ಮಂದತ್ವದಿಂದಾಗಿ ಈ 2 ಭೇದಗಳಾಗಿವೆ. ಯಾವ ದೀಕ್ಷೆಯಿಂದ ತತ್ಕಾಲ ಸಿದ್ಧಿ ಅಥವಾ ಶಾಂತಿ ಪ್ರಾಪ್ತವಾಗುತ್ತದೆಯೋ ಅದೇ ತೀವ್ರತರ ಎಂದು ತಿಳಿಯಲಾಗಿದೆ. ಜೀವಿತ ಪುರುಷನ ಪಾಪಗಳನ್ನು ಅತ್ಯಂತ ಶೋಧನ ಮಾಡುವಂತಹ ದೀಕ್ಷೆಯನ್ನು ತೀವ್ರ ಎಂದು ಹೇಳುತ್ತಾರೆ. ಗುರುವು ಯೋಗ ಮಾರ್ಗದಿಂದ ಶಿಷ್ಯನ ಶರೀರದಲ್ಲಿ ಪ್ರವೇಶಿಸಿ ಜ್ಞಾನ ದೃಷ್ಟಿಯಿಂದ ಜ್ಞಾನಪತಿ ದೀಕ್ಷೆಯನ್ನು ಕೊಡುವನೋ ಅದನ್ನು ಶಾಕ್ತಿ ಎಂದು ಹೇಳುತ್ತಾರೆ. ಕ್ರಿಯಾವರ್ತಿ ದೀಕ್ಷೆಯನ್ನು ಮಾಂತ್ರಿ ದೀಕ್ಷೆ ಎಂದು ಹೇಳುತ್ತಾರೆ. ಇದರಲ್ಲಿ ಮೊದಲಿಗೆ ಹೋಮಕುಂಡ ಮತ್ತು ಯಜ್ಞ ಮಂಟಪವನ್ನು ನಿರ್ಮಾಣ ಮಾಡಲಾಗುತ್ತದೆ. ಮತ್ತೆ ಗುರುವು ಹೊರಗಿನಿಂದ ಮಂದ ಅಥವಾ ಮಂದಾತರ ಉದ್ದೇಶಕ್ಕನುಸಾರವಾಗಿ ಶಿಷ್ಯನ ಸಂಸ್ಕಾರ ಮಾಡುವನು. ಶಕ್ತಿಪಾತಕ್ಕನುಸಾರ ಶಿಷ್ಯನು ಗುರುವಿನ ಅನುಗ್ರಹಕ್ಕೆ ಪಾತ್ರನಾಗುವನು. ಶೈವ ಧರ್ಮದ ಅನುಸರಣವು ಶಕ್ತಿಪಾತದ ಮೂಲಕವೇ ಇದೆ. ಆದ್ದರಿಂದ ಸಂಕ್ಷೇಪದಿಂದ ಅದರ ವಿಷಯದಲ್ಲಿ ನಿವೇದಿಸಲಾಗುವುದು. ಯಾವ ಶಿಷ್ಯನಿಗೆ ಗುರುವಿನ ಶಕ್ತಿಪಾತವಾಗಿಲ್ಲವೋ ಅವನಲ್ಲಿ ಶುದ್ಧಿಯೂ ಬರುವುದಿಲ್ಲ. ಅವನಲ್ಲಿ ವಿದ್ಯೆಯಾಗಲಿ, ಶಿವಾಚಾರವಾಗಲಿ, ಮುಕ್ತಿಯಾಗಲಿ, ಸಿದ್ಧಿಗಳಾಗಲಿ ಉಂಟಾಗುವುದಿಲ್ಲ. ಆದ್ದರಿಂದ ಸಾಕಷ್ಟು ಶಕ್ತಿಪಾತದ ಲಕ್ಷಣಗಳನ್ನು ನೋಡಿ ಗುರುವು ಜ್ಞಾನ ಅಥವಾ ಕ್ರಿಯೆಯ ಮೂಲಕ ಶಿಷ್ಯನ ಶೋಧನ ಮಾಡುವನು. ಮೋಹವಶದಿಂದ ಇದಕ್ಕೆ ವಿಪರೀತವಾಗಿ ಆಚರಿಸುವ ದುರ್ಬುದ್ಧಿಯು ನಾಶವಾಗಿ ಹೋಗುವನು. ಆದ್ದರಿಂದ ಗುರುವು ಎಲ್ಲಾ ಪ್ರಕಾರದಿಂದ ಶಿಷ್ಯನನ್ನು ಪರೀಕ್ಷಿಸಬೇಕು. ಉತ್ಕೃಷ್ಟ ಬೋಧ ಮತ್ತು ಆನಂದದ ಪ್ರಾಪ್ತಿಯೇ ಶಕ್ತಿಪಾತದ ಲಕ್ಷಣವಾಗಿದೆ. ಏಕೆಂದರೆ ಆ ಪರಾಶಕ್ತಿಯು ಪ್ರಬೋಧಾನದಂದ ಸ್ವರೂಪಿಣಿಯೇ ಆಗಿದೆ. ಆನಂದ ಮತ್ತು ಬೋಧದ ಲಕ್ಷಣ ಅಂತಃಕರಣದಲ್ಲಿ ವಿಕಾರ. ಅಂತಃಕರಣವು ದ್ರವಿತವಾದಾಗ ಬಾಹ್ಯ ಶರೀರದಲ್ಲಿ ಕಂಪ, ರೋಮಾಂಚ, ಸ್ವರವಿಕಾರ, ನೇತ್ರವಿಕಾರ ಮತ್ತು ಅಂಗವಿಕಾರ ಪ್ರಕಟವಾಗುತ್ತವೆ. ಶಿಷ್ಯನು ಕೂಡ ಶಿವಪೂಜಾನಾದಿಗಳಲ್ಲಿ ಗುರುಗಳ ಸಂಪರ್ಕ ಪಡೆದು ಅಥವಾ ಅವರ ಜೊತೆಗೆ ಇದ್ದುಕೊಂಡು ಅವರಲ್ಲಿ ಪ್ರಕಟವಾಗುವ ಈ ಲಕ್ಷಣಗಳಿಂದ ಗುರುವನ್ನು ಪರೀಕ್ಷಿಸಬೇಕು. ಶಿಷ್ಯನು ಗುರುವಿನಿಂದ ಶಿಕ್ಷಣ ಪಡೆಯುತ್ತಾನೆ.
ಅವನಿಗೆ ಗುರುವಿನ ಕುರಿತು ಗೌರವವಿರುತ್ತದೆ.